ಹಾಯ್ ಹಲೋ ನಮಸ್ತೆ. ಸ್ಟಾರ್ ವರ್ಟೆಕ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮುಂದಿನ ಪಂದ್ಯ KGN ನಾಗ್ಪುರ ವಿರುದ್ಧವಾಗಿ ನಮ್ಮ ಕರ್ನಾಟಕದ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ತಂಡದ ಮಧ್ಯೆ ನಡೀಲಿಕ್ಕಿದೆ. ಇದೀಗ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕಪ್ತಾನ ನಮ್ಮ ಜೊತೆ ಇದ್ದಾರೆ. ಚಿಂಟು, ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕಪ್ತಾನ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಸೊ ಫಾರ್ ದ ಫಸ್ಟ್ ಟೈಮ್ ಯು ಹ್ಯಾವ್ ಬಿನ್ here in Bangalore to participate in this Friends Cup 2024. How do you feel, sir? What is your opinion about this tournament? We are really enjoying the atmosphere. Last time as well, few of our players have played in this tournament, and in this particular year, we have already played in Davangere as well. So we have quite a bit of experience in these conditions, like in Bangalore, and we are looking forward to it and try to win the match. All right, that's great to hear. Now you are going to bat first. So what are your game plans? What do you think? What kind of target you are going to set to your opposition side? What are your game plans? As we have watched few of the matches today and yesterday as well, so we are trying to make around on an average of 10 runs per over. So in a 8-over match, around 80 to 90 runs will be quite defendable for us. All right, thank you very much. It was nice talking to you. All the best and best of luck for the tournament. Thank you very much. ನಮಸ್ಕಾರ. ಸ್ಪೋರ್ಟ್ಸ್ ಕನ್ನಡ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಮ್ಮ ಜೊತೆ ನಮ್ಮ ಜಾಯ್ನ್ ಆಗಿದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಜಾನ್ ಸ್ಪೋರ್ಟ್ಸ್ನ ಫ್ರಾಂಚೈಸಿ ಪ್ರಮೋಟರ್ಸ್ ರವಿ ಕುಲಾಲ್ ಸರ್, ಸ್ವಾಗತ ನಿಮಗೆ. ನಮ್ಮ ಇಜಾನ್ ಸ್ಪೋರ್ಟ್ಸ್ನ ನಾಯಕರು ಸಂಪತ್ ಬೈಲಕೆರೆ, ಸ್ವಾಗತ ನಿಮಗೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕಪ್ 2024 ಹೇಗೆ ಸಾಗ್ತಾ ಇದೆ ಸರ್? ಚೆನ್ನಾಗಿ ಸಾಗ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಅವ್ರು ನಡೆಸೋದಂದರೆ ರೇಣುಗೌಡರು ಸರ್ ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾರೆ, ಚೆನ್ನಾಗಿ ನಡೆಸ್ತಾರೆ. ಸೊ ನಮ್ಮ ರವಿ ಕುಲಾಲ್ ಸರ್, ನೀವೇನು ಹೇಳ್ತೀರಾ ನಮ್ಮ ಫ್ರೆಂಡ್ಸ್ ಕಪ್ 2024 ಸೀಸನ್ 1ನಲ್ಲಿ ನಾವು ನೋಡಿದ್ವಿ. ಬೆಂಗಳೂರಿನ ಫ್ರೆಂಡ್ಸ್ ಎಲ್ಲ ಸಾರಥದಲ್ಲಿ ರೇಣುಗೌಡರು ನಡೆಸ್ತಾರಂಥ ಟೂರ್ನಮೆಂಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವರ್ಷ 2 ತಂಡನ ಕರೆಸಿ ಇಲ್ಲಿ ಆಡಿಸ್ತಿರೋದು ಅಷ್ಟು ಒಂದು ಚಿಕ್ಕ ಕೆಲಸ ಏನಲ್ಲ. ತುಂಬ ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ತಂಡ. ಹಾಗೆಯೇ ಕಳೆದ ವರ್ಷ ಫ್ರೆಂಡ್ಸ್ ತಂಡ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ತನ್ನ ಏನು ಒಂದು ಪ್ರದರ್ಶನ ನೀಡಿ, ಅತ್ಯುತ್ತಮವಾದ ಒಂದು ಪ್ರದರ್ಶನ ನೀಡಿ ಎಲ್ಲ ತಂಡನ ಕರೆಸಿ ಇಲ್ಲಿ ಒಂದು ಡಿಸಿಪ್ಲಿನ್ ಆಗಿ ಆಡಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ತಂಡಕ್ಕೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಎಲ್ಲ ಫ್ರಾಂಚೈಸಿಯಿಂದ ಅವ್ರಿಗೆ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರವಿ ಸರ್, ನಿಮ್ಮ ಮೊದಲ ಮ್ಯಾಚ್ ನಾಗ್ಪುರಿಂದ ಬಂದಿದ್ದಾರೆ. ಟೀಮು ತುಂಬ ಸ್ಟ್ರಾಂಗ್ ಟೀಮ್ ಅಂತ ಇರುತ್ತೆ, ಹಾರ್ಡ್ ಬಾಲ್ ಕೂಡ ಅವ್ರು ಆಡ್ತಾರೆ. ಸೊ ನಮ್ಮ ಇಜಾನ್ ಸ್ಪೋರ್ಟ್ಸ್ನ ಆಟಗಾರರಿಗೆ, ನಿಮ್ಮ ಟೀಮ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಫ್ಕೋರ್ಸ್ ಯಾವಾಗ ಟಫ್ ಇರುತ್ತೆ ಆವಾಗಲೇ ಪ್ರತಿಭೆಗಳು ಹೊರಗಡೆ ಬರಲಿಕ್ಕೆ ಅವಕಾಶ ಸಿಗುತ್ತೆ ಯಾವಾಗಲೂ. ಯಾಕಂತ ಹೇಳಿದ್ರೆ ನಮ್ಮ ಇದರಲ್ಲಿ ಸ್ಟ್ರಾಂಗೇ ಇರಬೇಕು ಯಾವಾಗಲೂ. ಆವಾಗಲೇ ನಾವು ಡಿಸಿಪ್ಲಿನ್ ಆಗಿ ಆಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅದನ್ನು ಆ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಸಂಪತ್ ಸರ್, ನಿಮ್ಮದಂತೂ ಪ್ಲೇಯಿಂಗ್ 11 ತುಂಬ ಸಖತ್ತಾಗಿದೆ. ನಾನು ಕೂಡ ನೋಡ್ತಾ ಇರ್ತೀನಿ ನಿಮ್ಮ ಮ್ಯಾಚಸ್ಗಳು. ಇವತ್ತಿನ ಈ ಮ್ಯಾಚ್ಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಡೋರು ಎಲ್ಲರೂ. ಈ ಮ್ಯಾಚ್ ಒಂದು ಅದೇ ಹೊರಗಿನ ಟೀಮ್ ಏನಂತ ಅವ್ರಿಗೆ ಬ್ಯಾಟಿಂಗ್ ಬೌಲಿಂಗ್ ಏನಂತ ಗೊತ್ತಿಲ್ಲ, ನೋಡಬೇಕು. ಚೆನ್ನಾಗಿ ಆಡ್ತಾರೆ ಹುಡುಗರು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ರವಿ ಸರ್ ಥ್ಯಾಂಕ್ ಯು, ಸಂಪತ್ ಸರ್ ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಇವತ್ತಿನ ಚರ್ಚೆ. ಸ್ಪೋರ್ಟ್ಸ್ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ.